ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣ. ಲಾಸ್ಟ್ ವೀಕ್ ಬರೋದಕ್ಕಾಗಿಲ್ಲ, ಗೂರ್ಲು ರೋಗ ಬಂದ್ಬಿಟ್ಟು ಕೆಮ್ಮಾಗ್ಬಿಟ್ಟಿತ್ತು. ಇವಾಗ ನಾನು ಫುಲ್ ಎನರ್ಜೆಟಿಕ್ ಅಂಡ್ ಪವರ್ಫುಲ್. ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ. ಮೊದಲನೇದಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಸ್ಟಂಟ್ ಕೊರಿಯೋಗ್ರಫಿ ನಡೀತಾ ಇದೆ. ಜೆ ಪೆರಿ ಅವರು ಇಂಡಿಯನ್ ಸ್ಟಂಟ್ ಮ್ಯಾನ್ ಹಾಗೇನೆ ಅಮೆರಿಕಾದ ಸ್ಟಂಟ್ ಮ್ಯಾನ್ ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಶೂಟ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಅವಾಗ ಬಂದು ಟೀಮ್ ಅಪ್ ಕೂಡ ಮಾಡ್ತಾ ಇರ್ತಾರೆ. ಎಲ್ಲರೂ ತುಂಬಾನೇ ದೊಡ್ಡ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ತಾ ಇದಾರೆ, ದೊಡ್ಡ ಲೆವೆಲ್ ಅಲ್ಲಿ ಮಾಡ್ತಾ ಇದಾರೆ ಸಿನಿಮಾನ. ನಾವು ಈ ಸಲ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಲ್ಲೇ ಮಾಡೋಣ ಅಂತ ಬಾಲಿವುಡ್ ಅವರು ಅಂದ್ರೆ ಮಲಯಾಳಂ ಇಂಡಸ್ಟ್ರಿ ಅವರು ಈ ಸಲ ದೊಡ್ಡದಾಗಿ ಥಿಂಕ್ ಮಾಡಿದ್ದಾರೆ. ಮಮ್ಮೂಟಿ ಹಾಗೇನೆ ಮೋಹನ್ ಲಾಲ್ ಇವರಿಬ್ರು ಕಾಂಬಿನೇಷನ್ ಅಲ್ಲಿ ಮತ್ತೊಂದು ಸಿನಿಮಾ ದೊಡ್ಡದಾಗಿ ಏನೋ ಸ್ಕೆಚ್ ಹಾಕಿದ್ದಾರೆ. ಬಟ್ ಇಲ್ಲಿ ದೊಡ್ಡದಾಗಿರೋ ಪಾಯಿಂಟ್ ಇವರಲ್ಲ, ಹಾಲಿವುಡ್ ಇಂದ ಬರ್ತಾರ ಅಂತ ಬಿಗ್ಗೆಸ್ಟ್ ಕ್ಯಾರೆಕ್ಟರ್ ದಿ ರಾಕ್ ಇವ್ರ ಜೊತೆ ಕೊಲಾಪ್ಸ್ ಆಗ್ತಾ ಇದಾರೆ. ಇವ್ರಿಬ್ರು ಯಾವ ಸಿನಿಮಾ ಆಗಿರ್ಬೋದು ಅಂತ ಇದುವರೆಗೂ ರಿವೀಲ್ಡ್ ಆಗಿಲ್ಲ. ಬಟ್ ಇವ್ರು 3 ಜನ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರ ಅಂತ ವಿಡಿಯೋ ಇವಾಗ ತುಂಬಾನೇ ವೈರಲ್ ಆಗ್ತಾ ಇದೆ. ಇನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗೇ ಹೋಯ್ತು. NTR ಅವರು ಆಕ್ಟ್ ಮಾಡ್ತಾರೋ ಅಂತ ಡ್ರ್ಯಾಗನ್ ಅಂದ್ರೆ ಪ್ರಶಾಂತ್ ನೀಲ್ ಅವರು ಡೈರೆಕ್ಷನ್ ಮಾಡ್ತಾರೋ ಈ ಸಿನಿಮಾದಲ್ಲಿ ಹೀರೋಯಿನ್ ನಮ್ಮ ಕನ್ನಡದ ರುಕ್ಮಿಣಿ ವಸಂತ್ ಅವರೇ ಅಂತ ಅಫಿಷಿಯಲ್ ಆಗಿ ಅವ್ರ ಬಾಯಿಂದಾನೆ ಅಂತ ಕತ್ತನ ಅಳ್ಳಾಡ್ಸೋದ್ರ ಮುಖಾಂತರ ಉತ್ತರನೇ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ನಡೆದಂತ ಮದ್ರಾಸಿ ಸಿನಿಮಾದ ಪ್ರೆಸ್ ಮೀಟ್ ಅಲ್ಲಿ ಇವ್ರಿಗೊಂದು ಕ್ವಶನ್ ಕೂಡ ಕೇಳಿದ್ರು ಅಪೋಸಿಟ್ ಅಲ್ಲಿ. ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ ಬರ್ತಾರೋ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಾ, ಆಕ್ಟ್ ಮಾಡ್ತಾ ಇದ್ರೆ ಅಂತ ಜಸ್ಟ್ ಕೇಳಿದೆ ತಡ ಅಂತ ಕತ್ತನ ಅಳ್ಳಾಡ್ಸ್ಬಿಟ್ಟಿದ್ದಾರೆ. ಅಂದ್ಮೇಲೆ ಇಲ್ಲಿ ಕನ್ಫರ್ಮ್ ಆಯ್ತು NTR ಅವರ 31ನೇ ಸಿನಿಮಾದಲ್ಲಿ ಇವರು ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಕನ್ಫರ್ಮ್. ಅದು ಅಲ್ದೇನೆ ರೂಮರ್ಸ್ ಇತ್ತು ಟಾಕ್ಸಿಕ್ ಸಿನಿಮಾದಲ್ಲೂ ಕೂಡ ರುಕ್ಮಿಣಿ ವಸಂತ್ ಅವರು ಆಕ್ಟ್ ಮಾಡ್ತಾ ಇದಾರೆ ಅಂತ. ಬಟ್ ಈಗ ಅದು ಕೂಡ ಕನ್ಫರ್ಮ್ ಆಗಿದೆ ಅಫಿಷಿಯಲ್ ಆಗಿ. ಬಟ್ ಇದನ್ನ ಎಲ್ಲೂ ಕೂಡ ರಿವೀಲ್ಡ್ ಮಾಡಿಲ್ಲ. ಬಟ್ ಮೂವಿ ಸೆಟ್ ಒಳಗಡೆಯಿಂದಾನೆ ಬಂದಿರುವಂತ ಇನ್ಫಾರ್ಮೇಶನ್ ಟಾಕ್ಸಿಕ್ ಸಿನಿಮಾದಲ್ಲೂ ಕೂಡ ರುಕ್ಮಿಣಿ ವಸಂತ್ ಅವರು ಆಕ್ಟ್ ಮಾಡ್ತಾ ಇದಾರಂತೆ ಕನ್ಫರ್ಮ್. ಇನ್ನ ಸನ್ ಪಿಕ್ಚರ್ಸ್ ಅಲ್ಲಿ ಬರ್ತಾರೋ ಅಂತ ಅಟ್ಲಿ ಹಾಗೇನೆ ಅಲ್ಲು ಅರ್ಜುನ್ ಇವರಿಬ್ರು ಕಾಂಬಿನೇಷನ್ ಬರ್ತಾರೋ ಅಂತ 22ನೇ ಸಿನಿಮಾ. ಈಗಾಗಲೇ ದೀಪಿಕಾ ಪಡುಕೋಣೆ ಅವರು ಕೂಡ ಈ ಸಿನಿಮಾದಲ್ಲಿ ಕಾಸ್ಟಿಂಗ್ ಆಗಿದ್ದಾರೆ. ಸದ್ಯಕ್ಕೆ ಈ ಸಿನಿಮಾದ ಶೂಟಿಂಗ್ ಈಗ ಮುಂಬೈಯಲ್ಲಿ ನಡೀತಾ ಇದೆ. ಇನ್ನ ದೀಪಿಕಾ ಪಡುಕೋಣೆ ಅವರ ಪೋರ್ಷನ್ ಸ್ಟಾರ್ಟ್ ಆಗುತ್ತೆ ನವೆಂಬರ್ ಇಂದ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಟ್ಲಿ ಅವರು. ಅಂದ್ರೆ ಇನ್ನೊಂದ್ 3-4 ತಿಂಗಳಲ್ಲಿ ಇವರ ಪೋರ್ಷನ್ ಎಲ್ಲ ಮುಗಿಬಹುದೇನೋ. ರೀಸೆಂಟ್ ಆಗಿ ತುಂಬಾನೇ ದೊಡ್ಡ ಲೆವೆಲ್ ಅಲ್ಲಿ ಸೌಂಡ್ ಮಾಡ್ತಾ ಇರೋದು ಮಹೇಶ್ ಬಾಬು ಹಾಗೇನೆ SS ರಾಜಮೌಳಿ ಕಾಂಬಿನೇಷನ್ ಬರ್ತಾರೋ ಅಂತ SSMB 29. ಈ ಸಿನಿಮಾದ ಟೀಮ್ ಕಡೆಯಿಂದ ಕೆಲವೊಂದಷ್ಟು ಫೋಟೋಸ್ ಕೂಡ ಲೀಕ್ ಆಗ್ಬಿಟ್ಟಿದಾವೆ. ಸದ್ಯಕ್ಕೀಗ ಈ ಟೀಮ್ ಅವರು ಕೀನ್ಯಾದಲ್ಲಿ ಶೂಟಿಂಗ್ ಮಾಡ್ತಾ ಇದಾರೆ. ಅದು ಕೂಡ ಲಯನ್ ಇಟ್ಕೊಂಡು ಮಹೇಶ್ ಬಾಬು ವರ್ಸಸ್ ಲಯನ್. ಯಾವುದೋ ಒಂದು ದೊಡ್ಡ ಆಕ್ಷನ್ ಸೀಕ್ವೆನ್ಸ್ ನ ಶೂಟ್ ಮಾಡ್ತಾ ಇರ್ಬೋದು ಅಂತ ಐ ಹೋಪ್. ಬಟ್ ಈ ಫೋಟೋಸ್ ಗಳನ್ನ ಇಲ್ಲಿ ತೋರ್ಸೋದಕ್ಕಾಗಲ್ಲ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಆ ಫೋಟೋಸ್ ಗಳನ್ನೆಲ್ಲ ಅಪ್ಲೋಡ್ ಮಾಡಿದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರ್ತದೆ, ಕ್ಲಿಕ್ ಮಾಡ್ಕೊಂಡು ನಿಧಾನವಾಗಿ ನೋಡಿ. ಇನ್ನು ಸುದೀಪ್ ಅವರ ಬರ್ತ್ಡೇ ಆಯ್ತು. ಬರ್ತ್ಡೇ ಸ್ಪೆಷಲ್ ಆಗಿ BRB ಹಾಗೇನೆ ಮಾರ್ಕ್ ಈ 2 ಟೀಮ್ ಗಳಿಂದ ಸರ್ಪ್ರೈಸ್ ಅಟ್ಯಾಕ್ ಮಾಡಿದ್ರು ಫ್ಯಾನ್ಸ್ ಗಳಿಗೆ. ಈ ಕಡೆ ಮಾರ್ಕ್ ಟೈಟಲ್ ರಿವೀಲ್ಡ್, ಆ ಕಡೆ BRB ಫಸ್ಟ್ ಲುಕ್. ಮಾರ್ಕ್ ಸಿನಿಮಾದ ಟೈಟಲ್ ಕಾಂಟ್ರವರ್ಸಿ ಇವಾಗಲೂ ಕೂಡ ನಡೀತಾ ಇದೆ. ಯಾರಕ್ ಕೊಡ್ಬೇಕು ಯಾರಕ್ ಬಿಡ್ಬೇಕು ಅಂತ ಯೋಚನೆಗಳು ಇನ್ನು ಮಾಡೇ ಇಲ್ಲ. ಲಾಸ್ಟ್ ಟೈಮ್ KRG ಸ್ಟುಡಿಯೋ ಅವರು ಮಾರ್ಕ್ ಅನ್ನ ಒಂದು ಟೈಟಲ್ ನ ರಿಜಿಸ್ಟರ್ ಮಾಡಿಸಿದ್ರು ಫಿಲ್ಮ್ ಚೇಂಬರ್ ಅಲ್ಲಿ. ಸೊ ಅವ್ರು ಬುಕ್ ಮಾಡಿರೋ ಆ ಟೈಟಲ್ ನ KRG ಇಂದ ಸತ್ಯಜ್ಯೋತಿ ಪ್ರೊಡಕ್ಷನ್ ಹೌಸ್ ಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ. ಈ ಟೈಟಲ್ ನ ನೀವು ತಗೊಳ್ಳಿ ಅಂತ ಕಿಚ್ಚ ಸುದೀಪ್ ಅವ್ರಿಗೆ. ಸೊ ಇವರೆಲ್ಲ ಮಾಡೋದಕ್ಕಿಂತ ಮುಂಚೆ 3-4 ತಿಂಗಳು ಹಿಂದೆನೆ ಗೌರವ್ ಫಿಲ್ಮ್ಸ್ ಅವರು ಈ ಸಿನಿಮಾದ ಟೈಟಲ್ ನ ರಿಜಿಸ್ಟರ್ ಮಾಡಿಸಿದ್ರಂತೆ. ಅದು ಕೂಡ ಬೇರೆ ಫಿಲ್ಮ್ ಚೇಂಬರ್ ಅಲ್ಲಿ. ಇಲ್ಲಿ ಪ್ರಾಬ್ಲಮ್ ಆಗಿರೋದೇನಪ್ಪಾ ಅಂದ್ರೆ ಫಿಲ್ಮ್ ಚೇಂಬರ್ ಅವ್ರದ್ದು ಅವರಿಬ್ರು ಮಧ್ಯೆ ಕಮ್ಯುನಿಕೇಶನ್ ಚೆನ್ನಾಗಿದ್ದಿದ್ರೆ ಇವತ್ತು ಈ ರೀತಿ ಕಾಂಟ್ರವರ್ಸಿ ಆಗ್ತಿರ್ಲಿಲ್ಲ. ಇದಕ್ಕೀಗ ಪರಿಹಾರ ಇವರೇ ಕೊಡ್ಬೇಕು. ಕಾಯೋಣ, ಇನ್ನು ಮಾತುಕತೆ ನಡೀತಾ ಇದೆ. ಯಾರಿಗ್ ಸಿಗುತ್ತೋ ಯಾರಿಗ್ ಬಿಡುತ್ತೋ ನೋಡೋಣ. ಇನ್ನ ರಾಕಿಂಗ್ ಸ್ಟಾರ್ ಯಶ್ ಅವರ ರಾಮಾಯಣ ಸಿನಿಮಾ. ಈ ಸಿನಿಮಾದ ಕಂಪ್ಲೀಟ್ VFX ಆಗಿದೆ CGI ನ ನೋಡ್ಕೋತಾ ಇರೋದು DNH ಕಂಪನಿ ಅವರು, ಫೇಮಸ್ ಹಾಲಿವುಡ್ ಕಂಪನಿ. ಪಾರ್ಟ್ 1 ನ ಇವ್ರು ನೋಡ್ಕೊಳ್ಳೋದಾದ್ರೆ ಪಾರ್ಟ್ 2 ಗೆ ಬೇರೆ VFX ಕಂಪನಿ ಎಂಟ್ರಿ ಕೊಡ್ತಾ ಇದೆ ಅಂತ ಇನ್ಫಾರ್ಮೇಶನ್ ಇದೆ. ಪಾರ್ಟ್ 1 ನ DNH ಅವ್ರು ಮಾಡಿದ್ರೆ ಪಾರ್ಟ್ 2 ನ ಗಾಡ್ಜಿಲ್ಲಾ ಮಾಡಿರುವಂತ MPC ಮೂವಿ ಪಿಕ್ಚರ್ ಕಂಪನಿ, ಈ ಕಂಪನಿ ಪಾರ್ಟ್ 2 ನ VFX ನೋಡ್ಕೋತಾರಂತೆ. ಹಾಗಿದ್ರೆ DNH ಕಂಪನಿ ಜೊತೆ ಏನಾದ್ರೂ ಮುನಿಸುಗಳಾಗಿರ್ಬಹುದೇನೋ ಫಿಲ್ಮ್ ಟೀಮ್ ಜೊತೆ. ಲಾಸ್ಟ್ ವೀಕ್ ಒಂದು ಸಿನಿಮಾನು ಕೂಡ ರಿಲೀಸ್ ಆಗಿತ್ತು ಮಲಯಾಳಂ ಇಂಡಸ್ಟ್ರಿಯಿಂದ, ಲೋಕ ಚಾಪ್ಟರ್ 1 ಚಂದ್ರ. ಈ ಸಿನಿಮಾದ ಪ್ರೊಡ್ಯೂಸರ್ ಬಂದು ನಿಮ್ಗೆಲ್ಲ ಗೊತ್ತಿದೆ DQ. ಅವರು ಕೂಡ ಈ ಸಿನಿಮಾದ ಆಕ್ಟ್ ಮಾಡಿದರೆ ಗೊತ್ತು ನಿಂಗೆ. ಇನ್ನ ಈ ಸಿನಿಮಾದಿಂದನೂ ಕೂಡ ಸ್ವಲ್ಪ ಕಾಂಟ್ರವರ್ಸಿಗಳು ಆಗ್ಬಿಟ್ಟಿದಾವೆ. ಚಿತ್ರದಲ್ಲಿ ಬರೋ ಅಂತ ಒಂದು ಕ್ಯಾರೆಕ್ಟರ್ ಇನ್ಸ್ಪೆಕ್ಟರ್ ನಾಚಿಯಪ್ಪ ಅನ್ನೋ ಒಂದು ಕ್ಯಾರೆಕ್ಟರ್ ನಿಮ್ಗೆ ಗೊತ್ತಿರಬಹುದು. ಬೆಂಗಳೂರಲ್ಲಿ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಸಿನಿಮಾದಲ್ಲಿ ಒಂದು ಸೀನ್ ಇದೆ, ಅವ್ರ ತಾಯಿ ಮಗನಿಗೆ ಮದ್ವೆ ಆಗು ಅಂತ ಹೇಳಿದಾಗ ಅವ್ರ ಬಾಯಿಂದ ಇನ್ನೊಂದು ವರ್ಡ್ ಬರುತ್ತೆ. ಇಲ್ಲೆಲ್ಲ ಬರೀ
ಡಮಾರ್ಗಳೇ ಅಂತ. ಅಂದ್ರೆ ಇದನ್ನ ನಮ್ಗೆ ಬೆಂಗಳೂರವ್ರಿಗೆ ಹೇಳ್ದಂಗೆ ಅಂತ ಅನ್ಸ್ಬಿಟ್ಟು ಬೆಂಗಳೂರಲ್ಲಿ ಇರೋರೆಲ್ಲ ತಿರುಗಿ ಬಿದ್ಬಿಟ್ರು DQ ಮೇಲೆ. ಪರ್ಸನಲ್ ಆಗಿ DQ ಅವರು ಸಾರಿ ಕೇಳಿದ್ರು, ಜೊತೆಗೆ ಈ ವರ್ಡ್ ನ ಚೇಂಜ್ ಮಾಡಿದ್ದಾರೆ ಡಮಾರ್ ಅಂತ. ಅದ್ ಬೇರೆನೇ ಇತ್ತು, ಡಮಾರ್ ಅಂತ ಚೇಂಜ್ ಮಾಡವ್ರೆ. ಇನ್ನು ರೀಸೆಂಟ್ ಆಗಿ KVN ಪ್ರೊಡಕ್ಷನ್ ಅಂಡರ್ ಇಂದ ಶಿವಣ್ಣ ಅವ್ರಿಗೆ ಒಂದು ಹೊಸ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ರು. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಪವನ್ ಒಡೆಯರ್. ಇವಾಗ ರೂಮರ್ಸ್ ಬರ್ತಾ ಇದೆ ಈ ಸಿನಿಮಾದ ಟೈಟಲ್ ಬೆಲ್ ಅಂತ ಇಟ್ಟಿದ್ದಾರೆ ಅಂತ. ಇನ್ನು ಕನ್ಫರ್ಮ್ ಆಗಿಲ್ಲ, ಬಟ್ ರೂಮರ್ಸ್ ಗಳಿದಾವೆ ಬೆಲ್ ಅಂತ ಸಿನಿಮಾಗೆ ಟೈಟಲ್ ಇಟ್ಟಿದ್ದಾರೆ ಅಂತ. ಲಾಸ್ಟ್ ವೀಕ್ ಒಂದು ಅಪ್ಡೇಟ್ ಕೂಡ ಕೊಟ್ಟಿದೆ, ರಾಗಿಣಿ MMS 3 ಬರ್ತಾ ಇದೆ. ಈ ಸಿನಿಮಾದಲ್ಲಿ ತಮನ್ನಾ ಭಾಟಿ ಅವರು ಹೀರೋಯಿನ್ ಆಗಿ ಮಾಡ್ತಾ ಇದಾರೆ ಅಫಿಷಿಯಲ್ ಆಗಿ ಅಂತ. ಇವ್ರ ಜೊತೆಗೆ ಈಗ ನೊರಾ ಫಿತಾಯಿ ಅವರು ಕೂಡ ಆಡ್ ಆಗಿದ್ದಾರೆ, ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಇವಾಗ ಸಿಗ್ತಾ ಇದೆ. ಅಂದ್ರೆ ಎರಡೆರಡು ಹಾಟ್ ಸ್ಪೈಸಿ ಮಸಾಲಾನ ತಿನ್ಬಹುದು ನೀವು. ಇನ್ನು ರೀಸೆಂಟ್ ಆಗಿ ಸೈಮಾ ಅವಾರ್ಡ್ ಕೂಡ ಆಯ್ತು. ಇಲ್ಲಿ ಅಲ್ಲು ಅರ್ಜುನ್ ಅವ್ರಿಗೆ ಸಿಕ್ಕಿರುವಂತ ಅವಾರ್ಡ್ ಬಗ್ಗೆ ಗೊತ್ತಿದೆ ನಿಮ್ಗೆ. ಈ ಅವಾರ್ಡ್ ಸಿಕ್ತಿದಾಗೇನೆ ಸುಕುಮಾರ್ ಅವರು ಡಿಸಿಷನ್ ತಗೊಂಡ್ಬಿಟ್ಟಿದಾರಂತೆ, ನೆಕ್ಸ್ಟ್ ಪುಷ್ಪ ಚಾಪ್ಟರ್ 3 ಬಂದೇ ಬರುತ್ತೆ ಕನ್ಫರ್ಮ್ ಅಂತ. ಅಂದ್ರೆ ಇನ್ನೊಂದು 5 ವರ್ಷ ಆಗ್ಬೋದು ಏನೋ ಬರಕ್ಕೆ ಪಕ್ಕ ಫಿಕ್ಸ್. ಇನ್ನು ಪ್ರಜ್ವಲ್ ದೇವರಾಜ್ ಅವರ ಕರಾವಳಿ ಸಿನಿಮಾದ ಶೂಟಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಮೂವಿ ಟೀಮ್ ಈಗ ಪೋಸ್ಟ್ ಪ್ರೊಡಕ್ಷನ್ ಇದ್ದಾರೆ. ಅಂದ್ರೆ ಎಡಿಟಿಂಗ್ ನಡೀತಾ ಇದೆ, ಡಬ್ಬಿಂಗು ಕೂಡ ನಡೀತಾ ಇದೆ. ಆದಷ್ಟು ಬೇಗ ಇವ್ರ ಕಡೆಯಿಂದನೂ ಕೂಡ ಟ್ರೈಲರ್ ಬರುತ್ತೆ. ಅಂದ್ರೆ ಇದೇ ವರ್ಷದ ದೀಪಾವಳಿ ಅಥವಾ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗಬಹುದು. ಕಾಂಪಿಟೇಷನ್ ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ ಇವರು ಕೂಡ ಪೋಸ್ಟ್ ಪೋನ್ ಮಾಡ್ಕೋತಾರೆ ಕನ್ಫರ್ಮ್. ಲೇಟೆಸ್ಟ್ ಆಗಿ ತರುಣ್ ಸುಧೀರ್ ಅವರ ಪ್ರೊಡಕ್ಷನ್ ಅಂಡರ್ ಇಂದ ಏಳುಮಲೆ ಅಂತ ಒಂದು ಸೂಪರ್ ಹಿಟ್ ಆಗುವಂತ ಕನ್ನಡ ಸಿನಿಮಾ ರಿಲೀಸ್ ಆಯ್ತು. ಇನ್ನು ಈ ಸಿನಿಮಾ ಸಕ್ಸಸ್ ಆಗ್ತಿದಾಗೇನೆ ಇನ್ನೊಂದು ಸಿನಿಮಾ ಮಾಡೋದಕ್ಕೂ ಕೂಡ ಈ ಪ್ರೊಡಕ್ಷನ್ ಹೌಸ್ ಕೈ ಆಗ್ತಾ ಇದೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅವ್ರದೇ ಪ್ರೊಡಕ್ಷನ್ ಹೌಸ್ ಅಲ್ಲಿ ಅವ್ರದೇ ಡೈರೆಕ್ಷನ್ ಅಲ್ಲಿ, ಅಂದ್ರೆ ತರುಣ್ ಸುಧೀರ್ ಅವರ ಡೈರೆಕ್ಷನ್ ಅಲ್ಲಿ ಯುವರಾಜ್ ಕುಮಾರ್ ಅವರ 3ನೇ ಸಿನಿಮಾ ಬರ್ಬೋದು ಅಂತ ಬಸ್ ನ್ಯೂಸ್ ಬರ್ತಾ ಇದೆ. ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ, ಜಸ್ಟ್ ರೂಮರ್ಸ್ ಅಷ್ಟೇ. ಟೋಟಲ್ ಆಗಿ ಇವತ್ತಿಗೆ 6 ವರ್ಷ ಆಯ್ತು ರಕ್ಷಿತ್ ಶೆಟ್ಟಿ ಅವರ ರಿಚರ್ಡ್ ಆಂಟೋನಿ ಸಿನಿಮಾ ಅನೌನ್ಸ್ಮೆಂಟ್ ಆಗಿ, ಅದು ಕೂಡ ಒಂಬಳೆ ಬ್ಯಾನರ್ಸ್ ಅಂಡರ್ ಅಲ್ಲಿ. ಏನ್ ಮಾಡ್ತಾ ಇದಾರೆ ಇದುವರೆಗೂ ಅಂತ ಎಲ್ಲೂ ಕೂಡ ಸೀಕ್ರೆಟ್ ಗಳನ್ನ ರಿವೀಲ್ಡೇ ಮಾಡಿಲ್ಲ. ಬಟ್ ರೀಸೆಂಟ್ ಆಗಿ ನಡೆದಂತ ಪ್ರೆಸ್ ಮೀಟ್ ಅಲ್ಲಿ ರಕ್ಷಿತ್ ಶೆಟ್ಟಿ ಅವರು ರಿವೀಲ್ ಮಾಡಿದ್ರು, ಒಳ್ಳೆ ಕೆಲಸ ಆಗೋದಕ್ಕೆ ತುಂಬಾನೇ ಟೈಮ್ ಹಿಡಿಯುತ್ತದೆ, ತಾಳ್ಮೆಯಿಂದ ಇರಿ, ಒಳ್ಳೆ ಭರ್ಜರಿ ಊಟನೇ ಹಾಕಿಸ್ತೀನಿ, ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ ಅಂದ್ಮೇಲೆ ರಿಚರ್ಡ್ ಆಂಟನಿ ಬರೋದಂತೂ ಕನ್ಫರ್ಮ್. ಒಂಬಳೆ ಬ್ಯಾನರ್ಸ್ ಅವ್ರು ಮಾಡ್ತಾರೋ ಮಾಡಲ್ವಾ ಅನ್ನೋದೊಂದು ಡೌಟ್ ಇದೆ. ಇಲ್ಲ ರಕ್ಷಿತ್ ಶೆಟ್ಟಿ ಪ್ರೊಡಕ್ಷನ್ ಹೌಸ್ ಇಂದಾನೆ ಮಾಡಿದ್ರು ಮಾಡಬಹುದೇನೋ. ಇದ್ರ ಜೊತೆಗೆ ಸ್ಟ್ರಾಂಗ್ ಆಗು ಹೇಳ್ತಾ ಇದಾರೆ, ಥಿಯೇಟರ್ ಮುಖನೇ ನೋಡ್ದಾರ ಅಂತ ಬೆಳ್ಳುಮುದೆಗಳಿರ್ತಾವಲ್ಲ ಅವ್ರನ್ನು ಕೂಡ ಕರ್ಕೊಂಬತ್ತೀನಿ, ಥಿಯೇಟರ್ ಕಡೆ ಮುಖ ಹಾಕೋ ತರ ಮಾಡ್ತೀನಿ ಅಂತ ಸ್ಟ್ರಾಂಗ್ ಆಗಿ ಹೇಳ್ತಾ ಇದಾರೆ ರಕ್ಷಿತ್ ಶೆಟ್ಟಿ. ಇನ್ನು ಫೈನಲ್ ಆಗಿ ಲೋಕೇಶ್ ಕನಕರಾಜ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿಲ್ಲ. ಹೌದು ಮಾಡಿಲ್ಲ, ರೂಮರ್ಸ್ ಬರ್ತಾ ಇದೆ ರಜನಿಕಾಂತ್ ಹಾಗೇನೆ ಕಮಲ್ ಹಾಸನ್ ಇವರಿಬ್ರು ಕಾಂಬಿನೇಷನ್ ಅಲ್ಲಿ ಲೋಕೇಶ್ ಕನಕರಾಜ್ ಡೈರೆಕ್ಷನ್ ಅಲ್ಲಿ ಸಿನಿಮಾ ಆಗ್ತಾ ಇದೆ ಅಂತ. ನಾನು ಅವಾಗ್ಲೇ ಅನ್ಕೊಂಡಿದ್ದೆ ಕೂಲಿ 2 ಅಲ್ಲಿ ಏನಾದ್ರು ಸಸ್ಪೆನ್ಸ್ ಆಗಿ ಟ್ವಿಸ್ಟ್ ಗಳನ್ನ ಕೊಡಬಹುದು, ಹೇಳೋದಕ್ಕಾಗಲ್ಲ ಲೋಕೇಶ್ ಕನಕರಾಜು ಯಾವ ರೀತಿ ಬೇಕಾದ್ರೂ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನ ಇಟ್ಟಿರಬಹುದು ಅಂತ ಅವಾಗ್ಲಿಂದ ಅನ್ಕೋತಾ ಇದೆ. ಬಟ್ ಇವಾಗ ಬರ್ತಾರೋ ಈ ಇನ್ಫಾರ್ಮೇಶನ್ ರೂಮರ್ ಅಷ್ಟೇನೆ, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಹೊಡಿತಾ ಇದೆ. ಕೂಲಿನ ಹೆಂಗಾದ್ರೂ ತಗೊಂಡೋಗಿ ಅಲ್ಲಿ ಜಾಯಿಂಟ್ ಮಾಡೋಂತ ಸಾಧ್ಯತೆಗಳು ಜಾಸ್ತಿ ಇದಾವೆ, ಜಾಸ್ತಿ. ಇನ್ನ ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ಅವರ ಮತ್ತೊಂದು ಸಿನಿಮಾ ಅನೌನ್ಸ್ಮೆಂಟ್ ಆಗಿದೆ, ಅದು ಕೂಡ ಮಹೇಶ್ ಅವ್ರ ಜೊತೆಗೆ. ಪ್ರೊಡಕ್ಷನ್ ನಂಬರ್ 3 ಅನ್ನೋ ಒಂದು ಹ್ಯಾಶ್ ಟ್ಯಾಗ್ ನ ಇಟ್ಕೊಂಡು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮೂವಿ ಟೈಟಲ್ ಇನ್ನು ಫಿಕ್ಸ್ ಆಗಿಲ್ಲ. ಆಕಾಶ್ ಪ್ರೊಡಕ್ಷನ್ ಈ ಸಿನಿಮಾನ ಲೀಡ್ ಮಾಡ್ತದೆ. ಇನ್ನ ಲಾಸ್ಟ್ ವೀಕ್ DQ ಅವರ 41ನೇ ಸಿನಿಮಾದ ಪೂಜೆ ಕಾರ್ಯಕ್ರಮ ಎಲ್ಲ ನಡೀತು. ನಾನಿ ಅವರು ಕೂಡ ಎಂಟ್ರಿ ಕೊಟ್ಬಿಟ್ಟು ಕ್ಲಾಪ್ ಮಾಡಿದ್ರು. ಇನ್ನ ಈ ಸಿನಿಮಾದ ಅಫಿಷಿಯಲ್ ಕ್ಲಿಪ್ ನು ಕೂಡ ಬಿಟ್ಟಿದ್ದಾರೆ. ಇದರಲ್ಲಿ ಹೀರೋಯಿನ್ ನ ಕನ್ಫರ್ಮ್ ಮಾಡಿದ್ದಾರೆ. ಪೂಜಾ ಹೆಗ್ಡೆ ಅವರು DQ ಅವ್ರ ಜೊತೆಗೆ ರೊಮ್ಯಾನ್ಸ್ ಮಾಡ್ತಾ ಇದಾರೆ ಅಂತೆ. ಇನ್ನು ಟೈಟಲ್ ಫಿಕ್ಸ್ ಆಗಿಲ್ಲ, ಇನ್ನೇನ್ ಫಿಕ್ಸ್ ಆಗಬಹುದು. ಇನ್ನ NTR ಅವರ ಡ್ರ್ಯಾಗನ್ ಸಿನಿಮಾದಲ್ಲಿ ಅನಿಲ್ ಕಪೂರ್ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಫ್ಯಾನ್ ಮೇಡ್ ಆಗಿ ಒಂದು ಪೋಸ್ಟರ್ ಕೂಡ ಬಿಟ್ಟಿದ್ದಾರೆ, ಬಟ್ ಅಫಿಷಿಯಲ್ ಆಗಿ ಇನ್ನು ಕನ್ಫರ್ಮ್ ಆಗಿಲ್ಲ, ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ. ಇನ್ನು ಪ್ರಭಾಸ್ ಅವರ ಫೌಜಿ ಸಿನಿಮಾದ ಒಂದು ಫೋಟೋ ಹೊರಗಡೆ ಬಂದಿದೆ. ಇದನ್ನ ರೂಮರ್ಸ್ ಅಂತಾನು ನಂಬಕ್ಕಾಗ್ತಲ್ಲ, ಒರಿಜಿನಲ್ ಅಂತಾನು ಕೂಡ ನಂಬಕ್ಕಾಗ್ತಲ್ಲ. ಆ ಕಡೆ 50 ಈ ಕಡೆ 50. ಇನ್ನ ಸೋಲ್ಜರ್ ಯೂನಿಫಾರ್ಮ್ ಹಾಕೊಂಡಿರೋ ಇವರು ಆರ್ಮಿ ಕಮಾಂಡೋ ಆಗಿ ಆಕ್ಟ್ ಮಾಡ್ತಿದಾರಂತೆ ಈ ಸಿನಿಮಾದಲ್ಲಿ. ಏನೇ ಆದ್ರೂ ಸರಿ, ಎಲ್ಲ ಒರಿಜಿನಲ್ ಆಗಿ ಮೂವಿ ಪ್ರೊಡಕ್ಷನ್ ಹೌಸ್ ಇಂದ ಹೊರಗಡೆ ಬರೋವರೆಗೂ ಜಸ್ಟ್ ಎಲ್ಲಾನು ಕೂಡ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಆಲ್ಮೋಸ್ಟ್ 2 ತಿಂಗಳ ಹಿಂದೆ ಗವರ್ಮೆಂಟ್ ಒಂದು ಡಿಸಿಷನ್ ತಗೊಂಡಿತ್ತು, ಮಲ್ಟಿಪ್ಲೆಕ್ಸ್ ಹಾಗೇನೆ PVR ಐನಾಕ್ಸ್ ಏನೇನಿದಾವ ಎಲ್ಲಾ ಕಡೆನೂ ಕೂಡ ಒಂದೇ ರೇಟ್ ಇರಬೇಕು ಎಲ್ಲಾ ಸಿನಿಮಾಗೂ ಅಂತ ಮಾಡಿದ್ರು. ಬಟ್ ಆದ್ರೂ ಕೂಡ ಒಂದೊಂದ್ ಕಡೆ ಜಾಸ್ತಿ ಒಂದೊಂದ್ ಕಡೆ ಕಡಿಮೆ ಇದೇ ರೀತಿ ಇತ್ತು. ಬಟ್ ಈಗ ಅಫಿಷಿಯಲ್ ಆಗಿ ಡಿಸೈಡ್ ಮಾಡ್ಬಿಟ್ಟಿದಾರಂತೆ, ಫಿಕ್ಸ್. ಇನ್ಮೇಲೆ ಯಾವ್ದೇ ಸಿನಿಮಾ ಬಂದ್ರು 200 ರೂಪಾಯಿ ಫಿಕ್ಸ್. ಏನ್ ಮಾಡಿದ್ರು ಅದನ್ನ ಚೇಂಜ್ ಮಾಡುವಂತ ಅಧಿಕಾರ ಇರೋದು ಜನಗಳಿಗೆನೆ. ಏನಂತೀರ ನೀವು? ಇನ್ನ ಮಡೇನೂರ್ ಮನೋರ ಕುಲದಲ್ಲಿ ಕೀಳೆ ಯಾವ್ದೋ ಸಿನಿಮಾ ಅಟ್ಟರ್ ಫ್ಲಾಪ್ ಮಾಡ್ಸಿರೋದ್ರಿಂದ ಈಗ 2ನೇ ಸಿನಿಮಾನು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮುತ್ತರಸ ಇದು ಸಿನಿಮಾದ ಟೈಟಲ್. KM ನಟರಾಜ್ ಇವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ. ಇನ್ನ ಮಡೇನೂರ್ ಮನೋರ ಬರ್ತ್ಡೇ ಸ್ಪೆಷಲ್ ಆಗಿ ಇವ್ರಿಗೆ ಗಿಫ್ಟ್ ಕೊಟ್ಟಿರೋದು ಮುತ್ತರಸ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಡ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.